ಹಾಯ್ ಹಲೋ ನಮಸ್ಕಾರ. ಪಾರ್ಟ್ 1ನಲ್ಲಿ ದೇವರ ವಿಜೃಂಭಣೆಯ ಕುಣಿತ ನೋಡಿದ್ದೀರಾ? ಐ ಹೋಪ್. ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದೆ, ದಯವಿಟ್ಟು ತಪ್ಪದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮುಂದುವರೆದ ಭಾಗ ಇಲ್ಲಿದೆ. ಇಲ್ಲಿ ದೇವರು 3 ಸುತ್ತುಗಳ ಕಾಲ ಕೆಂಡ ಅದು ದೇವಸ್ಥಾನದ ಸುತ್ತ ಬರುತ್ತವೆ. ಈ 3 ಸುತ್ತುಗಳ ಪೂರೈಸಿದ ಮೇಲೆ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆನೆದು ಕೆಂಡ ಆಯುವ ಮೂಲಕ ತಮ್ಮ ಬೇಡಿಕೆ, ಕೋರಿಕೆ, ಕಷ್ಟ, ಸಂಕಲ್ಪ ಎಲ್ಲವನ್ನು ನೆನೆದು ಕೈ ಮುಗಿದು ಕೆಂಡ ಆಯುವುದು ನೀವು ನೋಡಬಹುದು. ಇನ್ನೇನು ದೇವರು ಸಹ ಮೈ ಮೇಲೆ ಬಂದಿರುವುದು ನಾವು ಇಲ್ಲಿ ನೋಡಬಹುದು. ಜೊತೆಗೆ ದೇವರ ಕುಣಿತದ ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಂಡ ಭಕ್ತರು ಮನಸ್ಸಲ್ಲೇ ಎಲ್ಲಿಲ್ಲದ ಸಂಭ್ರಮವನ್ನು ವ್ಯಕ್ತಪಡಿಸಿದರು. ಹಬ್ಬದ ಸಂಭ್ರಮದ ವೇಳೆ ನಾವೆಲ್ಲ ಸಮವಸ್ತ್ರ ಧರಿಸಿ ಹಬ್ಬದ ಸಂಭ್ರಮವನ್ನು ಆನಂದಿಸಿದೆವು. ಜೊತೆಗೆ ದೇವರು ಸಹ 7 ವರ್ಷಗಳ ಬಳಿಕ ಹಬ್ಬ ಆಚರಣೆಗೆ ಮುಂದಾದ ಕಾರಣ ದೇವರು ಸಂತೋಷದಿಂದ ಕುಣಿದು ಕುಪ್ಪಳಿಸಿದವು. ಇಂಥ ಅದ್ಭುತ ಕ್ಷಣವನ್ನು ದೇವರ ಜೊತೆ ಕಳೆದಿದ್ದು ನಮ್ಮ ಪುಣ್ಯ. ಹಬ್ಬವು ಅದ್ದೂರಿಯಾಗಿ ನಡೆದಿದ್ದು ಎಲ್ಲರಿಗೂ ಸಂತೋಷದ ಸಂಗತಿಯಾದ ಕ್ಷಣ ಇದಾಗಿತ್ತು. ಹಬ್ಬ ಕೆಲ ವರ್ಷಗಳ ಕಾಲ ನಿರ್ಬಂಧವಾದ ಕಾರಣ ನಾವು ಬೇರೆ ಬೇರೆ ಊರಿ ಜಾತ್ರೆಗೆ ಹೋಗಿ ಮೋಜು ಮಸ್ತಿ ಮಾಡಿ ಬರುತ್ತಿದ್ದೆವು. ಆದರೂ ಒಂದು ಸಣ್ಣ ಕೊರತೆ ಕಾಡುತ್ತಿತ್ತು. ಏನೆಂದರೆ ನಮ್ಮೂರ ಹಬ್ಬನೂ ಆದರೆ ಎಷ್ಟು ಚಂದ ಇರುತ್ತೆ ಅಲ್ವಾ ಎಂಬ ಕೊರಗು ಬಂದಿರುವುದು ಉಂಟು. ಅದು ಈ ವರ್ಷ ಈಡೇರಿತು. ಜೊತೆಗೆ ಬೇರೆ ಊರಿನ ಜಾತ್ರೆಗೆ ಹೋಗೋದು ತಪ್ಪಿತು. ಏನೇ ಇರಲಿ ನಮ್ಮ ಊರು ನಮಗೆ ನೆಮ್ಮದಿ ನೀಡುವ, ಖುಷಿ ನೀಡುವ ಕ್ಷಣ. ಜೊತೆಗೆ ಎಲ್ಲೆಡೆ ನಮ್ಮದೇ ಹಬ್ಬರ ಇರುತ್ತೆ ಅಲ್ವಾ, ಅದೇ ನಮಗೆ ಇನ್ನಷ್ಟು ಖುಷಿ ನೀಡುವ ವಿಷಯ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ನೀಡಿ. ನಮ್ಮೂರ ಜಾತ್ರೆ ನೋಡಿ. ಹಾಯ್ ಹಲೋ ನಮಸ್ಕಾರ. ಜಾತ್ರೆ ಮುಗಿಸ್ಕೊಂಡು ಹೊರಟಿದ್ದೀವಿ ಮನೆ ಕಡೆ. ಜಾತ್ರೆ ಬಂದು ನೋಡ್ರಿ ಒಂದೇ ಜಾತ್ರೆ ಬೇಗನೆ ಮುಗೀತು. ನಾವು ಇನ್ನೂ ಸ್ವಲ್ಪ ಅಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಬರುವಾಗ ಟೈಮ್ ಆಯಿತು. ಹಾಯ್ ಹಲೋ ನಮಸ್ಕಾರ. ನಾವು ನಿಮ್ಮ ಹಾಯ್ ನಮಸ್ಕಾರ. ಜಾತ್ರೆ ಕೆಂಡ ಸಂಪೂರ್ಣವಾಗಿ ಮುಗಿಯಿತು. ಇನ್ನೇನು ಮನೆ ಕಡೆ ಹೋಗೋಣ ಅಂದರೆ ನಮ್ಮ ಅಭಿಮಾನಿ ದೇವರನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಹೋಗೋಣ ಅಂತ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದೆವು. ಇನ್ನೇನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಗದ್ದೆಯ ಬಯಲಿನಲ್ಲಿ ನಡೆದುಕೊಂಡು ಬಂದೆವು. ಅದೇನೇ ಇರಲಿ, ಜಾತ್ರೆ ಮಾತ್ರ ಮಸ್ತಾಗಿ ಮುಗೀತು ಅಂದರೆ ಇನ್ನೂ ಕೊನೆಯ ಜಾತ್ರೆ ಮುಗಿದಿಲ್ಲ. ಇವತ್ತಿನ ಜಾತ್ರೋತ್ಸವ ಮುಗಿದಿದೆ. ಅಲ್ಲಿಂದ ನಾವು ಮನೆಗೆ ಬರದೆ ಸೀದಾ ಗಣಪತಿ ದೇವಸ್ಥಾನ ಓಪನ್ ಆಗಿ 48 ದಿನದ ಕಾರ್ಯಕ್ರಮ ಇತ್ತು. ಅಲ್ಲಿಗೆ ಬಂದು ಒಂದು ಮೃಷ್ಟಾನ್ನ ಭೋಜನ ರೆಡಿ ಇತ್ತು. ಅಲ್ಲಿ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ವಿಶ್ರಾಂತಿ ಪಡೆದೆವು. ಜೊತೆಗೆ ನಂತರ ದೇವಸ್ಥಾನ ಒಮ್ಮೆ ಸುತ್ತುವರೆದು ಅಲ್ಲಿಂದ ಮನೆಯ ಕಡೆಗೆ ನಮ್ಮ ಪಯಣ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬನ್ನಿ, ಎಲ್ಲರೂ ಬನ್ನಿ. ಗಣಪತಿ ನಾನು ಶರತ್ತು ಶಿವ ಅವರು ಕುತ್ಕೊಂಡು ಮಾತಾಡ್ತಿದ್ದೀವಿ. ಅಲ್ಲಿ ಶಿವ ಅಕ್ಕೆ ಬೇಡ ಅಂತ ಹೇಳಿದೆ. ಹುಡುಗಿಯರು ಬೇಕಂದ್ರೆ ಹೊರಗಡೆ ಇದ್ದಾರೆ, ಹೋಗೋಣ. ಗಣಪತಿ ದೇವಸ್ಥಾನದಲ್ಲಿ ಇದ್ದೀವಿ ಸ್ನೇಹಿತರೆ.